ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಂತ ತಿಳಿಸ್ಕೊಡೋದಂದ್ರೆ SSP ಸ್ಕಾಲರ್ಶಿಪ್ ನಿಮಗೆ ಅಮೌಂಟ್ ಬರಲಿಲ್ಲ ಅಂದ್ರೆ ಯಾವ ತರ ಪ್ರಾಬ್ಲಮ್ ಆಗಿದೆ, ಯಾವ ತರ ಇಲ್ಲ, ಯಾವ ಕಾರಣಕ್ಕಾಗಿದೆ ಈ ಒಂದು ಅಮೌಂಟ್ ಬರಲಾದಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. 5 ಸ್ಟೆಪ್ಗಳಿವೆ. ಈ ಒಂದು 5 ನೀವು ಮಾಡ್ತಂದ್ರೆ ಅಮೌಂಟ್ ವರ್ಷ ತಗೋಬಹುದು. ಓಕೆನಾ? ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಒಂದೊಂದು ಡಾಕ್ಯುಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಫಸ್ಟ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್. ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರ್ಬೇಕಾಗತ್ತಾ. SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೋರಿಸುತ್ತೆ. ಆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೋರಿಸಿದ್ವಲ್ವಾ, ಆ ಒಂದು ತೋರಿಸಿದ್ದನ್ನ ಅವಾಗ ಲಿಂಕ್ ಮಾಡ್ಬೇಕಾಗತ್ತಾ. ಕೆಲವೊಂದ್ಸತಿ ವರ್ಷಕ್ಕೊಮ್ಮೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತಾ, ಇಲ್ಲಾಂದ್ರೆ 5 ವರ್ಷಕ್ಕೊಂದು ಅಪ್ಡೇಟ್ ಮಾಡಿಸ್ಬೇಕಾಗತ್ತಾ. ಇದು ಒಂದನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡ್ ನಿಮ್ಗೆ 15 ವರ್ಷ ಮೇಲ್ಪಟ್ಟು ಇದ್ರೆ, ಅಂದ್ರೆ 15 ವರ್ಷ ಮೇಲ್ಪಟ್ಟು ಆಗಿದ್ರೆ ನಿಮ್ಗೆ 15 ವರ್ಷ ಹಿಂದೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ 15 ವರ್ಷ ಅಪ್ಡೇಟ್ 15 ವರ್ಷಕ್ಕೊಮ್ಮೆ ಅಪ್ಡೇಟ್ ಮಾಡಿಸಬೇಕು ನೀವು ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಈ ಬ್ಯಾಕ್ ಹಿಂದೆ ಹೇಳಿರ್ತಾರೆ 15 ವರ್ಷಕ್ಕಿಂತ ಮೇಲ್ಪಟ್ಟು ಆದ್ರೆ ಅಪ್ಡೇಟ್ ಮಾಡಿಸ್ಬೇಕಂತ. ಈ ಒಂದು ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಈ ಒಂದು ಆಧಾರ್ ಕಾರ್ಡ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ಸಿಗ್ತೈತಿ, ಈ KYC ಹಾಕ್ತೈತಿ, ನಿಮ್ಮ SSP ಲಿಂಕ್ ಅನ್ನ ಹಾಕ್ತೈತಿ. ಮೂರನೇ ಬಂದ್ಬಿಟ್ಟು ಈ KYC. ಈ ಒಂದು KYC ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಹಾಗೆ KYC ಅಪ್ಡೇಟ್ ಮಾಡ್ತಾ ಇರಬೇಕು. ಓಕೆನಾ? ಈ ಒಂದು KYC ಮಾಡ್ತಂದ್ರೆ ನಿಮ್ಗೆ ವರ್ಷ ಅಮೌಂಟ್ ಬರುತ್ತೆ. ಯಾವುದೇ ಕಾರಣ ಇಲ್ಲದೆ ಅಮೌಂಟ್ ಬಂದೇ ಬರುತ್ತೆ. ನೀವು ನಾಲ್ಕನೇದು ಬಂದ್ಬಿಟ್ಟು ನಿಮ್ಗೆ SSP SSP ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ KYC ಅಂತ ಕೇಳ್ತೈತಿ. ಓಕೆನಾ? SSP KYC ಅಂತ ಹೇಳಿ ನಾನೊಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನಾ ಈ ವಿಡಿಯೋ ತಳಗಡೆ ಕೊಟ್ಟಿರ್ತೀನಿ, ಇಲ್ಲ ವಿಡಿಯೋ ಎಂಡಲ್ಲೇ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡ್ ಬನ್ನಿ. ಈ ಒಂದು ವಿಡಿಯೋ ಆದ್ಮೇಲೆ ಯಾವ ತರ KYC ಅಪ್ಡೇಟ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು KYC ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅನುಕೂಲ ಆಗ್ತದೆ. ಅಪ್ಲಿಕೇಶನ್ ಹಾಕಿದ ನಂತರ ನೀವು KYC ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಅಮೌಂಟ್ ಬರೋದಿಲ್ಲ. ನಿಮ್ಗೆ 5ನೇ ಸ್ಟೆಪ್ ಬಂದ್ಬಿಟ್ಟು ಕಾಲೇಜಲ್ಲಿ ಬೇರೆ ಹೆಸರು ಇರುತ್ತೆ, ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇರೆ ಹೆಸರು ಇರುತ್ತೆ, ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಹೆಸರು ಇರುತ್ತೆ. ಈ ಒಂದು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇರೆ ಇರ್ತೈತಿಲ್ಲ, ಈ ಒಂದು ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಇರ್ತೈತಿ. ನಿಮ್ಗೆ ಸ್ಕೂಲಲ್ಲಿ ಬೇರೆ ನೇಮ್ ಇದ್ರೆ ಆಧಾರ್ ಕಾರ್ಡ್ ನೇಮ್ ಬೇರೆ ಇದ್ರೆ ಸ್ಕಾಲರ್ಶಿಪ್ ಬರಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅಪ್ಡೇಟ್ ಮಾಡೋದೇ ಸ್ಕೂಲ್ ಕಡೆಯಿಂದ. ಈ ಒಂದು ಸ್ಕೂಲ್ ಕಡೆಯಿಂದ ಅಪ್ಡೇಟ್ ಆಯ್ತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಬರ್ತದೆ. ಓಕೆನಾ? ಆಧಾರ್ ಕಾರ್ಡ್ ಬೇರೆ ಇದ್ರೆ ಅದಕ್ಕೆ ಬೇರೆ ಇದ್ರೆ KYC ನಾಟ್ ಅಂತ ತೋರಿಸ್ತದೆ. ಓಕೆನಾ? ಈ ತರ ಒಂದು ಪ್ರಾಬ್ಲಮ್ ಬಂತಂದ್ರೆ ಸೊಲ್ಯೂಷನ್ ತಗೋಬೇಕಾಗತ್ತೆ. ಈ ಒಂದು ಆಧಾರ್ ಕಾರ್ಡ್ ಯಾವ ತರ ಅಪ್ಡೇಟ್ ಮಾಡ್ಬೇಕು, KYC ಮಾಡ್ಬೇಕು. ಓಕೆನಾ? ನಿಮ್ಗೆ ಯಾವ್ದೇ ತರದ್ದು ಪ್ರಾಬ್ಲಮ್ ಇದ್ರೆ, ಅಮೌಂಟ್ ಬರ್ಲಿಲ್ಲ ಅಂದ್ರೆ ಅಮೌಂಟ್ ಯಾವಾಗ ಬರುತ್ತೆ ಯಾವಾಗ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಕಮೆಂಟ್ ಕೂಡ ಮಾಡಿ, ಯಾವಾಗ ಬರುತ್ತೆ ಯಾವಾಗ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಅಮೌಂಟ್ ಯಾರಿಗೆ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಅವರಿಗೆ ಸೆಂಡ್ ಮಾಡಿ. ಓಕೆನಾ? ಸೆಂಡ್ ಮಾಡಿ ಅವರು ತಿಳ್ಕೊಂತಾರೆ. ಈ ಒಂದು ಅಪ್ಡೇಟ್ ನ ಈ ಒಂದು ನೋಟಿಸ್ ಕೂಡ ಬಿಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟ್. ಈ ನೋಟಿಸ್ ಬಂದ ನಂತರ ನಿಮ್ಗೆ ಹೇಳ್ತಾ ಇದೀನಿ, ಇಲ್ಲಾಂದ್ರೆ ಅಮೌಂಟ್ ಬರ್ಲಕ್ ಮುಂಚೆ ನಿಮ್ಗೆ ಹೇಳ್ತಾ ಇದೀನಿ. ಅಮೌಂಟ್ ಬರೋ ಮುಂಚೆ ಹೇಳಿದಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಓಕೆನಾ? ಇಲ್ಲಾಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಓಕೆ ಫ್ರೆಂಡ್ಸ್? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೇ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.